ನಮಸ್ಕಾರ ವೀಕ್ಷಕರೇ. ಇಂದು ಶ್ರೀಕೃಷ್ಣ ಮತ್ತು ಸಂಬಾಸುರನ ಕಥೆಯು ಮಹಾಭಾರತ ಮತ್ತು ಭಾಗವತದಲ್ಲಿ ಉಲ್ಲೇಖಿತವಾಗಿರುವ ಒಂದು ಪ್ರಮುಖ ಘಟನೆಯಾಗಿದೆ. ಅದನ್ನು ಸಂಕ್ಷಿಪ್ತವಾಗಿ ಇಲ್ಲಿದೆ ನೋಡೋಣ ಬನ್ನಿ. ಶ್ರೀಕೃಷ್ಣ ಮತ್ತು ಸಂಬಾಸುರನ ಕಥೆ. ಸಂಬಾಸುರ ಎಂಬ ದೈತ್ಯನು ದುಷ್ಟ ಮತ್ತು ಕ್ರೂರನಾಗಿದ್ದ. ಅವನು ದೇವತೆಗಳನ್ನು ಮತ್ತು ಸತ್ಪುರುಷರನ್ನು ಹಿಂಸಿಸುತ್ತಾ ತನ್ನ ಅದ್ಭುತ ಬಲದಿಂದ ಅನೇಕ ರಾಜ್ಯಗಳನ್ನು ತನ್ನ ವಶಕ್ಕೆ ಪಡೆಯುತ್ತಿದ್ದ. ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಅಪಹರಣ, ಸಂಬಾಸುರನ ಅತ್ಯಾಚಾರ ಮತ್ತು ಕೃತ್ಯಗಳು ಭೂಮಂಡಲದಲ್ಲಿ ಹೆಚ್ಚಿದಾಗ ಅದನ್ನು ತಡೆಯಲು ಶ್ರೀ ಮಹಾವಿಷ್ಣು ಶ್ರೀಕೃಷ್ಣನ ರೂಪದಲ್ಲಿ ಅವತಾರ ಪಡೆದ. ಶ್ರೀಕೃಷ್ಣನ ಪತ್ನಿ ರುಕ್ಮಿಣಿಯಿಂದ ಜನಿಸಿದ ಪುತ್ರ ಪ್ರದ್ಯುಮ್ನನು ತಕ್ಷಣವೇ ಸಂಬಾಸುರನ ಕಣ್ಣಿಗೆ ಬಿದ್ದು ಹೋಗಿದ್ದನು. ಜಾತಿ ಸಂಸ್ಕಾರದ ಸಮಯದಲ್ಲಿ ಸಂಬಾಸುರನು ಆ ಮಗುವನ್ನು ಅಪಹರಿಸಿ ಸಮುದ್ರದಲ್ಲಿ ಎಸೆದು ಬಿಟ್ಟ. ಆದರೆ ಒಂದು ದೊಡ್ಡ ಮೀನು ಆ ಮಗುವನ್ನು ನುಂಗಿತು. ಅದನ್ನು ಮೀನುಗಾರರು ಹಿಡಿದು ಸಂಬಾಸುರನ ಅರಮನೆಗೆ ಕಳುಹಿಸಿದರು. ಮಾಯಾವತಿಯ ಪೋಷಣೆ. ಸಂಬಾಸುರನ ಅರಮನೆಯಲ್ಲಿ ಮಾಯಾವತಿ ಎಂಬ ಸಂಬಾಸುರನ ಆಪ್ತ ಸೇವಕಿ ಆ ಮಗುವನ್ನು ಕಂಡು ಅದನ್ನು ಪೋಷಿಸಿತು. ಆಕೆ ಪೂರ್ವಜನ್ಮದಲ್ಲಿ ರತಿ ಆಗಿದ್ದಳು. ತಾನೇ ಈ ಮಗುವನ್ನು ಬೆಳೆಯಬೇಕೆಂದು ನಿರ್ಧರಿಸಿ ತಾಯಿಯಂತೆ ಬೆಳೆಸಿದಳು. ಪ್ರದ್ಯುಮ್ನನ ಪರಾಕ್ರಮ. ಯವನಕ್ಕೆ ತಲುಪಿದ ಪ್ರದ್ಯುಮ್ನನಿಗೆ ಮಾಯಾವತಿಯು ತನ್ನ ನಿಜವಾದ ಗುರುತನ್ನು ತಿಳಿಸಿತು. ಅವನು ಶ್ರೀಕೃಷ್ಣನ ಪುತ್ರನಾಗಿದ್ದಾನೆಂದು ಆಕೆಗೆ ಅವನಿಗೆ ಶತ್ರುವಾದ ಸಂಬಾಸುರನನ್ನು ಹತ್ಯೆ ಮಾಡುವ ಶಕ್ತಿ ಮತ್ತು ತಂತ್ರೋಪಾಯಗಳನ್ನು ಕಲಿಸಿದಳು. ಅನಂತರ ಪ್ರದ್ಯುಮ್ನನು ಸಂಬಾಸುರನ ವಿರುದ್ಧ ಯುದ್ಧ ಮಾಡಿ ಭಾರೀ ಸಮರದಲ್ಲಿ ಶತ್ರುವನ್ನು ಸಂಹರಿಸಿದ. ಈ ವಿಜಯದ ನಂತರ ಪ್ರದ್ಯುಮ್ನನು ಮಾಯಾವತಿಯೊಂದಿಗೆ ದ್ವಾರಕೆಗೆ ಹಿಂದಿರುಗಿದನು. ಈ ಕಥೆಯ ಮಹತ್ವ. ಇದು ದುರಾಚಾರಿಗಳ ಪತನ ಮತ್ತು ಧರ್ಮದ ವಿಜಯವನ್ನು ತೋರುತ್ತದೆ. ದೇವರ ಲೀಲೆಯು ಯಾವಾಗಲೂ ಧರ್ಮದ ಉಳಿವಿಗಾಗಿ ನಡೆಯುತ್ತದೆ ಎಂಬುದನ್ನು ನಿರೂಪಿಸುತ್ತದೆ. ಪ್ರದ್ಯುಮ್ನನು ಮನ್ಮಥನ ಪುನಃ ಜನ್ಮ ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ. ಈ ಕಥೆಯನ್ನು ಭಾಗವತ ಮಹಾಪುರಾಣದಲ್ಲಿ ಹೆಚ್ಚಿನ ವಿವರಗಳಲ್ಲಿ ಓದಬಹುದು. ನಮಸ್ಕಾರ ವೀಕ್ಷಕರೇ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,